Hello guys, welcome to my new video. ನಾನು ಅಜಿತ್. ಏರಿಯಾ 51. ಸೊ ಈ ಒಂದು ಹೆಸರನ್ನು ಕೇಳಿದ ತಕ್ಷಣ ನಿಮಗೆಲ್ಲ ನೆನಪಾಗೋದು ಏಲಿಯನ್ ಇದೆಯಾ ಇಲ್ವಾ ಅನ್ನೋ ಒಂದು ಡೌಟ್ ನಿಮ್ಗೆಲ್ಲರೂ ಕೂಡ ಬಂದೇ ಬರುತ್ತೆ. ಯಾಕಂದ್ರೆ ಏರಿಯಾ 51 ನ ಅಮೆರಿಕ ಯಾಕೆ ಅಷ್ಟು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ? ಅಲ್ಲಿ ಏನಾದರೂ ಏಲಿಯನ್ ರಿಸರ್ಚ್ ನಡೀತಾ ಇದೆಯಾ, ಇಲ್ಲ ಅಲ್ಲಿಗೆ ಏಲಿಯನ್ ಯಾರಾದ್ರೂ ಅಂತರಿಕ್ಷದಿಂದ ಬರ್ತಾ ಇದ್ದಾರಾ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಅಮೆರಿಕ 1969 ಅಲ್ಲಿ ಸೊ ಒಂದು ಮೂನ್ಗೆ ಹೋಗಿ ಲ್ಯಾಂಡ್ ಆಗ್ತಾರೆ. ಅದಾದ ನಂತರ ಅವ್ರು ಯಾಕೆ ಆ ಚಂದ್ರ ಗ್ರಹಕ್ಕೆ ಹೋಗಿಲ್ಲ, ಅಲ್ಲಿ ಏನಾದ್ರೂ ಅವರು ನೋಡಿದ್ರ, ಇಲ್ಲ ಏಲಿಯನ್ ಸಂಕೇತ ಇರೋದನ್ನ ಅರಿತುಕೊಂಡು ಅವರು ಈ ಒಂದು ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆದ್ಮೇಲೂ ಕೂಡ ಹೋಗ್ತಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ಒಂದು ಸಂಶಯವಾಗಿದೆ ಎಲ್ಲರಿಗೂ ಕೂಡ. ಅದೇ ತರ ಆ ಒಂದು ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಚಂದ್ರಯಾನವನ್ನು ಮಾಡಿದಂತ ಈ ಒಂದು ಅಮೆರಿಕ ಇಷ್ಟು ಡೆವಲಪ್ ಆದ ಕಂಟ್ರಿಯಲ್ಲಿ ನಂಬರ್ 1 ಕಂಟ್ರಿ ಅಂತ ಎನಿಸ್ಕೊಂಡಿರೋ ಈ ಅಮೆರಿಕ ಈ ಚಂದ್ರಯಾನವನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಏಲಿಯನ್ ಇದೆಯಾ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾನು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಏರಿಯಾ 51 ನಲ್ಲಿ 2 ಥಿಯರಿ ಇದೆ. ಒಂದು ಏಲಿಯನ್ ಥಿಯರಿ, ಇನ್ನೊಂದು ಈ ರಷ್ಯನ್ ಮತ್ತು ಅಮೆರಿಕ ನ್ಯೂಕ್ಲಿಯರ್ ಥಿಯರಿ ಅಂತ. ಈ ಏಲಿಯನ್ಸ್ ಮತ್ತು ಏರಿಯಾ 51 ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು 1947ಗೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಅವಾಗ ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದಂಥದ್ದು ಇಯರ್ ಅಂತ ಹೇಳ್ಬೋದು. ಸೊ ಅದೇ ಇಯರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೆಕ್ಸಿಕೋದಲ್ಲಿ ಒಂದು ಹಾರಾಡುವ ಒಂದು ತಟ್ಟೆ ಬಂದು ಭೂಮಿಗೆ ಬೀಳುತ್ತೆ. ಸೊ ಹಾರಾಡುವ ತಟ್ಟೆ ಅಂದ್ರೆ ಅನ್ಐಡೆಂಟಿಫೈ ಆಬ್ಜೆಕ್ಟ್ ಅಂತ ಹೇಳ್ತಾರೆ, UFO. ಸೊ ಈ ಒಂದು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ತರ ಇರುವಂತ ಈ ಒಂದು ಶಿಫ್ಟ್ ಬಂದ್ಬಿಟ್ಟು ಭೂಮಿ ಮೇಲೆ ಮೆಕ್ಸಿಕೋದಲ್ಲಿ ಬೀಳುತ್ತೆ. ಸೊ ಅಲ್ಲಿ ಮೆಕ್ಸಿಕೋದಲ್ಲಿ ಬಿದ್ದ ನಂತರ ಜಸ್ಟ್ 1 hour ಅಲ್ಲಿ ಅಲ್ಲಿನ ಎಲ್ಲ CIA ಆರ್ಮಿ ದೊಡ್ಡ ಸೈಂಟಿಸ್ಟ್ ಎಲ್ಲ ಕೂಡ ಆ ಒಂದು ಜಾಗವನ್ನು ಆಕ್ಯುಪೈ ಮಾಡ್ತಾರೆ. ಸೊ ಅಲ್ಲಿರೋ ಒಂದು ಆಬ್ಜೆಕ್ಟ್ ನ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಎತ್ಕೊಂಡೋಗಿ ಅಲ್ಲಿ ಒಂದು ರಿಸರ್ಚ್ ಸೆಂಟರ್ ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅದಾದ ನಂತರ ಆ ಒಂದು ಗೌರ್ಮೆಂಟ್ ಅಲ್ಲಿ ಯಾರಿಗೂ ಕೂಡ ಈ ವಿಷಯ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಿಷಯನ ಕಂಪ್ಲೀಟ್ ಆಗಿ ಮುಚ್ಚಾಕ್ತಾರೆ. ಸೊ ಜನರಿಗೆ ಒಂದು ದೊಡ್ಡ ಒಂದು ಆರ್ಡರ್ ನ ಕೊಡ್ತಾರೆ, ಈ ವಿಷಯ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅನ್ನೋ ಒಂದು ವಿಷಯವನ್ನ. ಇದಾದ ಬೆನ್ನಲ್ಲೇ 1950 ಒಂದು ರಷ್ಯಾ ಒಂದು ಈ ಒಂದು ಪ್ರಪಂಚಕ್ಕೆ ದೊಡ್ಡ ಒಂದು ಆಶ್ಚರ್ಯವನ್ನು ಕೊಡ್ತದೆ. ಯಾಕೆಂದ್ರೆ ಅವರು ಒಂದು ನ್ಯೂಕ್ಲಿಯರ್ ವೆಪನ್ ಅವರು ಅಫಿಷಿಯಲ್ ಆಗಿ ಪ್ರಪಂಚದ ಎದುರು ತಂದು ನಿಲ್ಲಿಸ್ತಾರೆ. ಸೊ ಇದನ್ನು ಕಂಡಂತ ಎಲ್ಲ ಒಂದು ದೇಶ ಕೂಡ ತುಂಬಾನೇ ಆಶ್ಚರ್ಯಕ್ಕೊಳಗಾಗುತ್ತೆ. ಸೊ ಅಷ್ಟು ಒಂದು ಪವರ್ಫುಲ್ ಆದ ವೆಪನ್ಸ್ ನೆಲ್ಲ ಇಟ್ಟಿದ್ರು. ಸೊ ಇದಾದ ನಂತರ ಕ್ರಿಯೇಟ್ ಆದಂತ ಒಂದು ಗೊತ್ತಾದಂತ ಒಂದು ಸಂಸ್ಥೆನೇ ಈ ಒಂದು ಏರಿಯಾ 51. ಸೊ 1955 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಸೊ ಅಲ್ಲಿ ಒಂದು ಸ್ಟಾರ್ಟ್ ಮಾಡಿದ ನಂತರ ಈ ಒಂದು ವಿಷಯ ಯಾವುದೇ ಒಂದು ಪ್ರಪಂಚಕ್ಕಾಗ್ಲಿ ಯಾವುದೇ ಒಂದು ವಿಷಯ ಕೂಡ ಗೊತ್ತಿರಲ್ಲ. ಸೊ ಇದಾದ ನಂತರ ಈ ಒಂದು ಏರಿಯಾ 51 ಅಲ್ಲಿ ಏನ್ ನಡೆಯುತ್ತೆ ಅಂತ ಯಾರು ಕೂಡ ಗೊತ್ತಿಲ್ಲ. ಸೊ ಏರಿಯಾ 51 ನೀವು ನೋಡ್ಬೇಕಾದ್ರೆ ಮೇಲೆಯಿಂದ ನೋಡ್ಬೇಕಾದ್ರೆ ಒಂದು ಓಲ್ಡ್ ಏರ್ಪೋರ್ಟ್ ತರ ಇರುತ್ತೆ. ಸೊ ಇದು ಫಸ್ಟ್ ಆಫ್ ಆಲ್ ಎಲ್ಲಿ ಇದೆ ಅಂತ ಹೇಳಿದ್ರೆ ಲಾಸ್ ಏಂಜಲ್ಸ್ ನ ಒಂದು ನಿವೇದಾ ಅನ್ನೋ ಒಂದು ಮರುಭೂಮಿಯಲ್ಲಿ ಈ ಒಂದು ಏರಿಯಾ 51 ಕ್ರಿಯೇಟ್ ಆಗಿದೆ. ಸೊ ಇದನ್ನು ನೋಡ್ಬೇಕಾದ್ರೆ ನೀವು ನೋಡ್ಬೇಕಾದ್ರೆ ಹೊರಗಡೆ ಒಂದು ಓಲ್ಡ್ ಏರ್ಪೋರ್ಟ್ ತರ ಇರುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ವರ್ಕ್ ನಡೀತಾ ಇಲ್ಲ ಅಂತ ಒಂದು ಭಾವನೆ ನಿಮಗೆ ಬರುತ್ತೆ. ಬಟ್ ಅದರ ಒಳಗಡೆ ಒಂದು ಸೀಕ್ರೆಟ್ ಅಡಗಿದೆ. ಸೊ ಈ ಒಂದು ಮೇಲ್ ಭಾಗದಲ್ಲಿ ಯಾವುದೇ ತರಹದ ಒಂದು ಆಕ್ಟಿವಿಟೀಸ್ ನಡೆಯಲ್ಲ. ಸೊ ಈ ಒಂದು ಮರುಭೂಮಿಯ ಕೆಳಗಡೆ ಸೊ ಅಂಡರ್ ಗ್ರೌಂಡ್ ಅಲ್ಲಿ ಮಾತ್ರ ಇದನ್ನ ನಿರ್ಮಿಸಲ್ಪಟ್ಟಿದೆ. ಸೊ ತುಂಬಾನೇ ಬೃಹತ್ ಆಗಿ ನಿರ್ಮಿಸಿದಾರಂತೆ. ಅಂಡ್ ಅದರಲ್ಲಿ ಎಷ್ಟೊಂದು ಫ್ಲೋರ್ಸ್ ಗಳಿದೆ ಅಂತ ಆ ಒಂದು ಎಲ್ಲಾ ಫ್ಲೋರ್ಸ್ ಗಳು ಕೂಡ ರಿಸರ್ಚ್ ನಡೀತಾ ಇರುತ್ತೆ. ಅದು ಯಾವ ತರ ರಿಸರ್ಚ್ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಹ್ಯೂಮನ್ ರಿಸರ್ಚ್ ನಡೆಯುತ್ತೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಅನಿಮಲ್ ರಿಸರ್ಚ್ ನಡೆಯುತ್ತೆ, ಥರ್ಡ್ ಫ್ಲೋರ್ ಅಲ್ಲಿ ಏಲಿಯನ್ ರಿಸರ್ಚ್ ನಡೆಯುತ್ತೆ, ಅಂಡ್ ಫೋರ್ತ್ ಫ್ಲೋರ್ ಅಲ್ಲಿ ಮ್ಯೂಟೆಂಟ್ ರಿಸರ್ಚ್ ನಡೆಯುತ್ತೆ. ಏರಿಯಾ 1 ಎಷ್ಟು ಸೆಕ್ಯೂರಿಟಿ ವೈಸ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಏರಿಯಾ 51 CIA ಅನ್ನೋ ಒಂದು ಸೀಕ್ರೆಟ್ ಏಜೆಂಟ್ ನ ಆಡಳಿತದಲ್ಲಿದೆ. ಸೊ ಇದು ಎಷ್ಟು ಸೆಕ್ಯೂರಿಟಿ ಆಗಿದೆ ಅಂದ್ರೆ ನೀವು ಆ ಒಂದು ಸ್ಥಳವನ್ನು ಎಂಟರ್ ಆಗ್ತಾ ಇದ್ದೀರಾ ಅಂದ್ರೆ 5 ಕಿಲೋಮೀಟರ್ ಮುಂಚೆನೆ ನಿಮ್ಮ ಒಂದು ಕಾರ್ಗಳನ್ನ ಸ್ಟಾಪ್ ಆಗುತ್ತದೆ. ಯಾಕಂದ್ರೆ ಅಲ್ಲಿ ಆಟೋಮೆಟಿಕ್ ಸೆನ್ಸರ್ ನ ಭೂಮಿಯಲ್ಲಿ ಅಳವಡಿಸಿದ್ದಾರೆ. ಸೊ ನೀವು ಕಾರ್ನ ಎಂಟರ್ ಆದ ತಕ್ಷಣ ನಿಮ್ಮ ಕಾರ್ನ ವೆಯ್ಟ್ ಆಗಿರ್ಬೋದು, ನೀವು ಯಾರು, ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಆ ಒಂದು ಬೇಸ್ಗೆ ಹೋಗಿ ತಲುಪುತ್ತಂತೆ. ಸೊ ಅದೇ ತರ ಅಲ್ಲಿ ಅತ್ಯಾಧುನಿಕವಾದಂತ ಒಂದು ಕ್ಯಾಮರಾಸ್ ಗಳನ್ನ ಅಳವಡಿಸಿದ್ದಾರೆ. ಸೊ ನೀವು ಯಾರಾದ್ರೂ ಬರ್ತಾ ಇದ್ದೀರಾ ಅಂದ್ರೆ ನಿಮ್ನ ಒಂದು 3 ಕಿಲೋಮೀಟರ್ ಆಚೆಯಿಂದನೇ ಅವ್ರು ಗುರುತಿಸ್ತಾರಂತೆ. ಸೊ ಇದಾದ ನಂತರ ಅಲ್ಲಿ ಹೋಗೋ ಯಾರೇ ಆದ್ರೂ ಕೂಡ ಅಫಿಷಿಯಲ್ ಆಗಿ ಅವ್ರನ್ನ ಶೂಟ್ ಅಟ್ ಸೈಟ್ ಅನ್ನೋ ಒಂದು ಪಾಲಿಸಿನ ಇಟ್ಟಿದ್ದಾರೆ. ಸೊ ನೀವು ಯಾರೇ ಅಲ್ಲಿ ತುಂಬಾನೇ ರದ್ದಾಗಿರುವಂತಹ ಒಂದು ಪ್ಲೇಸ್ಗೆ ನೀವು ಎಂಟ್ರಿ ಆಗ್ತಾ ಇದ್ರೆ ನಿಮ್ಮ ಸುಟ್ಟು ಹಾಕುವಂತ ಒಂದು ಮಿಷಿನ್ ಕೂಡ ಅಲ್ಲಿ ಅಳವಡಿಸಿದ್ದಾರೆ. ಅಂಡ್ ಅಲ್ಲಿರುವಂತಹ ಒಂದು ಫೆನ್ಸ್ ಗಳಾಗ್ಲಿ ಐರನ್ ಫೆನ್ಸ್ ಗಳು ಲೇಸರ್ ಫೆನ್ಸ್ ಗಳಾಗಿರುತ್ತೆ. ಸೊ ನೀವು ಕೈ ಮಡಗಿದ್ರು ಕೂಡ ನಿಮ್ಮ ಕೈ ಕಟ್ ಆಗುವಂತ ಸಾಧ್ಯತೆಗಳಿದೆ ಅಂತ ಒಂದು ಎಕ್ವಿಪ್ಮೆಂಟ್ ನೆಲ್ಲ ಅಲ್ಲಿ ಯೂಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂಡ್ ಅಷ್ಟು ಅತ್ಯಾಧುನಿಕವಾಗಿ ಅದನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಈ ಏರಿಯಾ 51 ಸ್ಯಾಲರಿ ಎಲ್ಲಿಂದ ಕೊಡ್ತಾ ಇದಾರೆ ಅದು ಸೀಕ್ರೆಟ್ ಆಗಿನೇ ಉಳ್ಕೊಂಡಿದೆ. ಅಂಡ್ ಅವ್ರನ್ನ ಟ್ರಾನ್ಸ್ಪೋರ್ಟ್ ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದಾರೆ ಎಲ್ಲಿಂದ ಬಿಡ್ತಾ ಇದಾರೆ ಅಂತ ಗೊತ್ತಾಗಲಿಲ್ಲ. ಬಟ್ ಒನ್ ಡೇ ಈ ಒಂದು ವಿಷಯ ಹೊರಗಡೆ ಬರುತ್ತೆ. ಜೆನೆಟ್ ಅನ್ನೋ ಒಂದು ಫ್ಲೈಟ್ ನ ಮೂಲಕ, ಸೀಕ್ರೆಟ್ ಸರ್ವಿಸ್ ಫ್ಲೈಟ್ ಮೂಲಕ ಇವ್ರನ್ನ ಎಲ್ಲ ಸೈಂಟಿಸ್ಟ್ ಕೂಡ ಕರ್ಕೊ ಬರ್ತಾ ಇದಾರೆ. ಅಂಡ್ ಅದಾದ ನಂತರ ಈ ಸೈಂಟಿಸ್ಟ್ ಗಳ ಸ್ಯಾಲರಿ ಅವರ ಮನೆಗೆ ಗೊತ್ತಿರಲ್ಲ, ಅವ್ರು ಎಲ್ಲಿ ವರ್ಕ್ ಮಾಡ್ತಾ ಇದಾರೆ ಯಾವುದೇ ವಿಷಯ ಕೂಡ ಅವ್ರ ಮನೆಗೆ ಗೊತ್ತಿರಲ್ಲ. ಸೊ ಅಂತ ಒಂದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾರೆ. ಈ ಒಂದು ಜೆನೆಟ್ ಫ್ಲೈಟ್ ಸರ್ವಿಸ್ ಬಂದ್ಬಿಟ್ಟು ಫಸ್ಟ್ 1955 ಅಲ್ಲಿ ಒಂದೇ ಒಂದು ಫ್ಲೈಟ್ ಇತ್ತು. ಬಟ್ ಇವಾಗ ನೋಡಿದ್ರೆ ಅದು 20 ಫ್ಲೈಟ್ಸ್ಗೆ ತುಂಬಾನೇ
ಅಪರಿಮಿತವಾಗಿ ಬೆಳೆದು ನಿಂತಿದೆ. ಯಾಕಂದ್ರೆ ಅಷ್ಟು ಎಂಪ್ಲಾಯೀಸ್ ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಅವರ ಒಂದು ಐಡೆಂಟಿಫಿಕೇಶನ್ ಯಾರು ಕೂಡ ಗೊತ್ತಿರಲ್ಲ ಅಂತ ತಿಳ್ಕೊಳ್ಳಿ. ಏರಿಯಾ 51 ಬಗ್ಗೆ ಫಸ್ಟ್ ಆಗಿ ಯಾರು ಇದರ ಬಗ್ಗೆ ಹೇಳ್ತಾರೆ ಅಂದ್ರೆ ಅಲ್ಲಿ ವರ್ಕ್ ಮಾಡಿದಂತ ಒಂದು ಸೈಂಟಿಸ್ಟ್ ಆದಂತ ಬಾಬ್ ಲ್ಯಾಜರೋ ಅನ್ನೋ ಒಂದು ಸೈಂಟಿಸ್ಟ್ ಬಂದ್ಬಿಟ್ಟು ಇದ್ರ ಬಗ್ಗೆ ಹೇಳ್ತಾರೆ ಹೊರಗಡೆ. ಸೊ ಅಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾರೆ, ನಾವು ಅಲ್ಲಿ ಏಲಿಯನ್ ರಿಸರ್ಚ್ ಮಾಡ್ತಾ ಇದೀವಿ, ರಿವರ್ಸ್ ಇಂಜಿನಿಯರಿಂಗ್ ನ ಮಾಡ್ತಾ ಇದೀವಿ ಅಂತ. ಸೊ ರಿವರ್ಸ್ ಇಂಜಿನಿಯರಿಂಗ್ ಅಂತ ಏನು ಅಂತ ಕೇಳ್ಬೋದು ನೀವು. ಸೊ ಇಂಜಿನಿಯರಿಂಗ್ ಅಂದ್ರೆ ಒಂದು ವಸ್ತುವನ್ನು ಕಂಡುಹಿಡಿಯೋದು, ಒಂದು ಫಾರ್ಮಲ್ ಹಾಕಿ ಆ ಒಂದು ಫಾರ್ಮ್ ಅಲ್ಲಿ ಕಂಡುಹಿಡಿಯುವಂತ ಒಂದು ಕೆಲಸ ಅಂತ ಹೇಳ್ಬೋದು ಇಂಜಿನಿಯರಿಂಗ್ ನ. ಬಟ್ ರಿವರ್ಸ್ ಇಂಜಿನಿಯರಿಂಗ್ ಏನಂತ ನೋಡಿದ್ರೆ ಕಣಿ ಥಿಯರಿ ಬಂದ್ಬಿಟ್ಟು ಈ ಒಂದು ನ್ಯೂಕ್ಲಿಯರ್ ಥಿಯರಿ. ಸೊ ನ್ಯೂಕ್ಲಿಯರ್ ಥಿಯರಿ ಬಂದ್ಬಿಟ್ಟು ಅಮೆರಿಕ ಮತ್ತು ರಷ್ಯಾಗೆ ಯಾವ ತರ ಒಂದು ತುಂಬಾನೇ ಜಗಳ ಇದೆ ಅಂತ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಸೊ ಅಂತ ಒಂದು ಜಗಳದಲ್ಲಿ ಕೂಡ ಅವರು ಇನ್ನೂ ಪೈಪೋಟಿಗಳಾಗಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ನ್ಯೂಕ್ಲಿಯರ್ ವೆಪನ್ಸ್ ಗಳಲ್ಲಿ ತನ್ನ ದೇಶ ದೊಡ್ಡದು ಅಂತ ಹೊಡೆದಾಡೋದಕ್ಕೋಸ್ಕರ ಸೊ ಇಂಥ ಒಂದು ಹಲವಾರು ಒಂದು ಎಕ್ಸ್ಟ್ರೀಮ್ ಆಘಾತಕಾರಿಯಾದಂತಹ ಒಂದು ನ್ಯೂಕ್ಲಿಯರ್ ವೆಪನ್ಸ್ ನ ಕಂಡುಹಿಡ್ತಾ ಇದ್ದಾರೆ ಅಂತ ಅಲ್ಲಿ ಇವತ್ತಿನ ತನಕ ಹೇಳ್ತಾ ಇದ್ದಾರೆ. ಆ ಒಂದು ರಿಪೋರ್ಟ್ ಕೂಡ ಹೊರಗಡೆ ಬಂದಿದೆ. ನನ್ನ ಪ್ರಕಾರ ನೀವು ಕೇಳಿದ್ರೆ ಏಲಿಯನ್ ಇದೆಯಾ ಇಲ್ವಾ ಅಂತ ನೋಡಿದ್ರೆ, ಸೊ ನನ್ನ ಪ್ರಕಾರ ನಾನು ಹೇಳ್ತೀನಿ ಏಲಿಯನ್ ಅನ್ನೋದು ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಇದೊಂದು ದೊಡ್ಡ ಯೂನಿವರ್ಸ್. ನಾವು ಇನ್ನೊಂದ್ ಕಡೆ ಏನಿದೆ ಅನ್ನೋದು ನಮ್ಮಿಂದ ಕಂಡುಹಿಡಿಯಕ್ಕಾಗಲ್ಲ. ನಮ್ಮ ತರನೇ ಯಾರಾದ್ರೂ ಬಾಳ್ತಾ ಇರ್ತಾರೆ, ಅವರು ಏಲಿಯನ್ ಆಗಿರ್ತಾರೆ. ಸೊ ಅಂತ ಒಂದು ಈ ಒಂದು ದೊಡ್ಡ ಪ್ರಪಂಚದಲ್ಲಿ ನೀವು ಏಲಿಯನ್ ನೋಡಿದ್ದೀರಾ, ಇದೆಯಾ ಅನ್ನೋದನ್ನ ನೀವು ನಂಬ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ಮೆನ್ಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ನಾನು ಅಜಿತ್ ಟೇಕ್ ಆಫ್ ಆಲ್ ಸ್ಪ್ರೆಡ್ ಲವ್. ಬಾಯ್ ಬಾಯ್.